ಸ್ನೇಹಿತರೆ, ಕರ್ನಾಟಕ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ದೊಡ್ಡ ಘೋಷಣೆ ಮಾಡಿದ್ದಾರೆ. ದೊಡ್ಡ ಯೋಜನೆಯ ಬಗ್ಗೆ ಅನೌನ್ಸ್ ಮಾಡಿದ್ದಾರೆ. ನದಿಗಳು ಹರಿದು ಸಮುದ್ರ ಸೇರೋದ್ರ ಬದಲಿಗೆ ಅವುಗಳನ್ನ ಜೋಡಿಸ್ಬಿಟ್ಟು ನೀರನ್ನ ಇಲ್ಲೇ ಉಳಿಸುವ ಮೆಗಾ ಯೋಜನೆಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ನಿಮ್ಗೆ ಗೊತ್ತು, ಈ ಸಲ ಮಳೆ ಕೊರತೆ ಬಗ್ಗೆ ಚರ್ಚೆ ಆಗ್ತಾ ಇದೆ, ಎಲ್ ನಿನೋ ಬಗ್ಗೆ ಚರ್ಚೆ ಆಗ್ತಾ ಇದೆ, ರೈತರು ಆತಂಕದಲ್ಲಿದ್ದಾರೆ. ಇಂಥ ಟೈಮ್ನಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಗೋದಾವರಿ ಕೃಷ್ಣ ಕಾವೇರಿ ನದಿ ಜೋಡಣೆ ಬಗ್ಗೆ ಸಿಎಂ ಪೂರ್ಣ ಬೆಂಬಲದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದೀರ್ಘಕಾಲದಿಂದ ಡಿಲೇ ಆಗ್ತಿರೋ ಈ ಮಹತ್ವದ ನದಿ ಜೋಡಣೆ ಯೋಜನೆಗೆ ಫುಲ್ ಬೆಂಬಲ. ಹಾಗಿದ್ರೆ ಏನಿದು ಗೋದಾವರಿ ಕೃಷ್ಣ ಕಾವೇರಿ ನದಿ ಜೋಡಣೆ ಯೋಜನೆ? ಇದರ ಉದ್ದೇಶ ಏನು? ಇದರಿಂದ ನಮ್ಮ ರಾಜ್ಯಕ್ಕಾಗೋ ಲಾಭ ಆದ್ರೂ ಏನು? ಎಲ್ಲವನ್ನ ನೋಡ್ತಾ ಹೋಗೋಣ. ನೀವು ನೋಡ್ತಾ ಇದ್ದೀರಾ ಮಸ್ತ್ ಮಗ ಚಾನಲ್. ನಾನು ಅಮರ್ ಪ್ರಸಾದ್. ಸಿಎಂ ಈಗ ಹೇಳಿರೋದೇನು? ಕರ್ನಾಟಕದಲ್ಲಿ ಈಗ ಆಗ್ತಿರೋ ನೀರಿನ ಕೊರತೆ ಬಗ್ಗೆ ಮಾತನಾಡುವಾಗ ಸಿಎಂ ಗೋದಾವರಿ ಕೃಷ್ಣ ಕಾವೇರಿ ರಿವರ್ ಲಿಂಕಿಂಗ್ ಬಗ್ಗೆ ಮಾತಾಡಿದ್ರು. ಈ ಯೋಜನೆಯನ್ನ ಶುರು ಮಾಡೋಕೆ ನಮ್ಮ ಕರ್ನಾಟಕ ರೆಡಿ ಇದೆ, ಇದನ್ನ ಡಿಲೇ ಮಾಡಬೇಡಿ ಅಂತಲೂ ಕೇಂದ್ರ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ ಅಂತಲೂ ಡಿ.ಕೆ. ಹೇಳಿದ್ದಾರೆ. ಈ ನದಿ ಜೋಡಣೆ ಯೋಜನೆಗೆ ಬರೋಬ್ಬರಿ 1 ಲಕ್ಷ ಕೋಟಿ ರೂಪಾಯಿ ಖರ್ಚಾಗುತ್ತೆ. ಕೇಂದ್ರ ಸರ್ಕಾರ ಮುಖ್ಯ ಪಾಲು, ಉಳಿದಂತೆ ರಾಜ್ಯ ಸರ್ಕಾರಗಳು ಕೂಡ, ಇದರ ವ್ಯಾಪ್ತಿಯಲ್ಲಿರೋ ಸರ್ಕಾರಗಳು ಕಾಂಟ್ರಿಬ್ಯೂಟ್ ಮಾಡಬೇಕು. ಕರ್ನಾಟಕ ಸರ್ಕಾರವು 10% ದುಡ್ಡನ್ನ ಕೊಡುತ್ತೆ. ಅದಕ್ಕೆ ನಾವು ರೆಡಿ ಇದ್ದೀವಿ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ದಾರೆ. ಏನಿದು ಯೋಜನೆ? ಈ ಯೋಜನೆ ಅರ್ಥ ಆಗಬೇಕು ಅಂದ್ರೆ ಮೊದಲು ನಾವು ಭಾರತದ ನೀರು ಹಂಚಿಕೆಯನ್ನು ಅರ್ಥ ಮಾಡ್ಕೋಬೇಕು. ಭಾರತದಲ್ಲಿ ಬಹುಪಾಲು ಮಳೆ ಆಗೋದು ಮಾನ್ಸೂನ್ ಟೈಮ್ನಲ್ಲಿ. ಆದರೆ ಈ ಮಳೆ ನೀರು ಭಾರತದಲ್ಲಿ ಸಮಪಾಲಾಗಿ ಹಂಚಿಕೆ ಆಗ್ತಾ ಇಲ್ಲ. ಕೆಲವು ನದಿ ಜಲಾನಯನ ಪ್ರದೇಶಗಳು ಪ್ರತಿ ವರ್ಷ ತುಂಬಾ ನೀರನ್ನ ಪಡಿತವೆ. ಆದರೆ ಇನ್ನೂ ಕೆಲ ನದಿ ಜಲಾನಯನ ಪ್ರದೇಶಗಳಲ್ಲಿ ಪ್ರತಿ ವರ್ಷ ನೀರಿನ ಫುಲ್ ಕೊರತೆ ಇರುತ್ತೆ. ಈ ಇಂಬ್ಯಾಲೆನ್ಸ್ ಅನ್ನ ಸರಿ ಮಾಡೋಕೆ ಕೇಂದ್ರ ಸರ್ಕಾರ 1980ರಲ್ಲಿ ಅಧಿಕೃತವಾಗಿ ನ್ಯಾಷನಲ್ ರಿವರ್ ಲಿಂಕಿಂಗ್ ಪ್ರಾಜೆಕ್ಟ್ NRLP ಲಾಂಚ್ ಮಾಡಿತು. ಅಂದಹಾಗೆ ಈ ನದಿ ಜೋಡಣೆಯ ಈ ಕಾನ್ಸೆಪ್ಟ್ ಅನ್ನ 19ನೇ ಶತಮಾನದಲ್ಲಿ ಬ್ರಿಟಿಷ್ ಆರ್ಮಿ ಆಫೀಸರ್ ಜನರಲ್ ಸರ್ ಆರ್ಥರ್ ಥಾಮಸ್ ಕಾಟನ್ ಪ್ರಸ್ತಾಪ ಮಾಡಿದ್ರು. ನಂತರ ಕೇಂದ್ರದಲ್ಲಿ ನೀರಾವರಿ ಮಂತ್ರಿಯಾಗಿದ್ದ KL ರಾವ್ ಇದಕ್ಕೆ ಮರುಜೀವ ಕೊಟ್ಟರು. ಆಮೇಲೆ ಅಧಿಕೃತವಾಗಿ ಲಾಂಚ್ ಆಯಿತು. 1982ರಲ್ಲಿ ನ್ಯಾಷನಲ್ ವಾಟರ್ ಡೆವಲಪ್ಮೆಂಟ್ ಏಜೆನ್ಸಿ ಸ್ಥಾಪನೆ ಕೂಡ ಆಯಿತು. ಇದರ ಅಡಿಯಲ್ಲಿ 30 ನದಿ ಜೋಡಣೆ ಪ್ರಾಜೆಕ್ಟ್ಸ್ ಇವೆ. ಇದರಲ್ಲಿ ಮಧ್ಯಪ್ರದೇಶ ಮತ್ತು ಉತ್ತರ ಪ್ರದೇಶ ಒಳಗೊಂಡಿರೋ ಕೆನ್ ಬೆಟ್ವಾ ಲಿಂಕ್ ಪ್ರಾಜೆಕ್ಟ್ ಮಾತ್ರ ಇಂಪ್ಲಿಮೆಂಟೇಷನ್ ಸ್ಟೇಜ್ಗೆ ಬಂದಿದೆ. ಅಂದರೆ ಕಾಮಗಾರಿ ಜೋರಾಗಿ ನಡೀತಾ ಇದೆ, ಕೆಲಸ ಶುರುವಾಗಿ ಹೋಗಿದೆ. ಉಳಿದ ಪ್ರಾಜೆಕ್ಟ್ಗಳು ಈಗಲೂ ಪ್ಲಾನಿಂಗ್ DPR ಹಂತದಲ್ಲೇ ಇವೆ. ಇವುಗಳಲ್ಲಿ ಒಂದು ಗೋದಾವರಿ ಕೃಷ್ಣ ಕಾವೇರಿ ನದಿ ಜೋಡಣೆ ಪ್ರಾಜೆಕ್ಟ್. ಈ ಗೋದಾವರಿ ನದಿ ಭಾರತದ 2ನೇ ಅತಿ ಉದ್ದದ ನದಿ. ಮಳೆಗಾಲದಲ್ಲಿ ಈ ನದಿಯಲ್ಲಿ ಸಿಕ್ಕಾಪಟ್ಟೆ ನೀರು ಹರಿಯುತ್ತೆ. ಪ್ರತಿ ವರ್ಷ ಸುಮಾರು 3,397 TMC ಗೋದಾವರಿ ನೀರು ಸರಿಯಾಗಿ ಯೂಸ್ ಆಗದೆ ಬಂಗಾಳ ಕೊಲ್ಲಿಗೆ ಹರಿದೋಗಿ ಸೇರ್ಬಿಡ್ತಾ ಇದೆ ಸಮುದ್ರವನ್ನ. ಆದರೆ ಸೇಮ್ ಟೈಮ್ ಕೃಷ್ಣ, ಪೆನ್ನಾರ್, ಕಾವೇರಿ ನದಿಗಳ ಮೇಲೆ ಡಿಪೆಂಡ್ ಆಗಿರೋ ಪ್ರದೇಶಗಳು ಯಾವಾಗಲೂ ನೀರಿನ ಕೊರತೆಯನ್ನು ಫೇಸ್ ಮಾಡ್ತಿರ್ತವೆ. ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ಕೃಷಿ, ನಗರ ಮತ್ತು ಕೈಗಾರಿಕೆಗೆ ನೀರಿನ ಡಿಮಾಂಡ್ ಹೆಚ್ಚಿದೆ. ಇತ್ತ ಪೆನ್ನಾರ್ ಜಲಾನಯನ ಪ್ರದೇಶದಲ್ಲೂ ಯಾವಾಗಲೂ ಕೂಡ ಬರಗಾಲ ಬರ್ತಾ ಇರುತ್ತೆ. ಅತ್ತ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಮಳೆ ಕಮ್ಮಿ ಆಗ್ತಾ ಇದೆ. ಕಾವೇರಿಲಿ 1951 ಮತ್ತು 2012 ನಡುವೆ 28% ನದಿ ಹರಿವು ಕಮ್ಮಿ ಆಗಿತ್ತು ಅಂತ ಕೊಳ್ಳೆಗಾಲ ಮಾನಿಟರಿಂಗ್ ಸ್ಟೇಷನ್ ರಿವೀಲ್ ಮಾಡಿತ್ತು. ಅಂದರೆ 1/3 ಭಾಗ ನೀರು ಕಮ್ಮಿ ಆಗಿ ಹೋಗಿದೆ ಅಂತ. ಸದ್ಯ ಕಾವೇರಿಯಲ್ಲಿ ವರ್ಷಕ್ಕೆ ಸುಮಾರು 740 TMC ನೀರು ಹರಿಯುತ್ತೆ. ಹೀಗಾಗಿ ಇಂಬ್ಯಾಲೆನ್ಸ್ ಇದೆಯಲ್ಲ, ಕೆಲ ಕಡೆ ನೀರು ವೇಸ್ಟ್ ಆಗಿ ದೊಡ್ಡ ನದಿ ಗೋದಾವರಿದು ಅದೆಲ್ಲ ಸಮುದ್ರಕ್ಕೆ ಹೋಗೋದು, ಉಳಿದ ನದಿ ಕಡೆ ನೀರು ಕಮ್ಮಿ ಇರೋದು, ಇದನ್ನ ಬಗೆಹರಿಸೋಕೆ ಗೋದಾವರಿ ಕೃಷ್ಣ ಕಾವೇರಿ ಜೋಡಿಸುವ ಪ್ರಾಜೆಕ್ಟ್ ರೂಪಿಸಲಾಗಿದೆ. ತೆಲಂಗಾಣ, ಆಂಧ್ರ, ಕರ್ನಾಟಕ, ತಮಿಳುನಾಡು ಭಾಗದಲ್ಲಿರೋ ಬರಗಾಲ ಪೀಡಿತ ಪ್ರದೇಶಗಳಿಗೆ ದೀರ್ಘಕಾಲದ ಕುಡಿಯುವ ಮತ್ತು ಕೃಷಿಗೆ ನೀರಿನ ಮೂಲ ನಿರ್ಮಾಣ ಮಾಡೋದು ಈ ಯೋಜನೆಯ ಉದ್ದೇಶ. ನೀರು ಹೇಗೆ ಬರುತ್ತೆ? ಈಗ ಮುಖ್ಯ ಪಾಯಿಂಟಿಗೆ ಬರೋಣ. ನೀರು ಡೈವರ್ಟ್ ಹೇಗಾಗುತ್ತೆ ಅಂತ ನಿಮಗೆ ಹೇಳಿಬಿಡ್ತೀವಿ. ಮೊದಲಿಗೆ ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಈ ನದಿಗಳ ನ್ಯಾಚುರಲ್ ಫ್ಲೋನ ಅರ್ಥ ಮಾಡ್ಕೋಬೇಕು. ನೈಸರ್ಗಿಕವಾಗಿ ಇವುಗಳ ಹರಿವು ಈಗ ಹೇಗಿದೆ ಅಂತ, ಆಮೇಲೆ ಹೆಂಗೆ ಲಿಂಕ್ ಮಾಡ್ತಾರೆ ಅಂತ ನೋಡೋಣ. ಮೊದಲಿಗೆ ಗೋದಾವರಿ ನದಿ ನೋಡಿ, ಇದು ಮಹಾರಾಷ್ಟ್ರದ ನಾಸಿಕ್ ಹತ್ರ ಇರೋ ತ್ರಯಂಬಕೇಶ್ವರನಲ್ಲಿ ಹುಟ್ಟುತ್ತೆ. ಆಮೇಲೆ ಆಗ್ನೇಯ ದಿಕ್ಕಿನ ಕಡೆಗೆ ಸುಮಾರು 1465 ಕಿಲೋಮೀಟರ್ ಹರಿದು ಆಂಧ್ರ ಪ್ರದೇಶದ ಪಶ್ಚಿಮ ಗೋದಾವರಿ ಜಿಲ್ಲೆ ಮೂಲಕ ಬಂಗಾಳ ಕೊಲ್ಲಿ ಸೇರುತ್ತೆ. ನಡುವಲ್ಲಿ ಮಹಾರಾಷ್ಟ್ರ, ತೆಲಂಗಾಣದಲ್ಲೂ ಕೂಡ ಹರಿಯುತ್ತೆ. ಈ ಕಡೆ ಕೃಷ್ಣಾ ನದಿ ಕೂಡ ಮಹಾರಾಷ್ಟ್ರದ ಮಹಾಬಲೇಶ್ವರದ ಹತ್ರ ಇರೋ ಪಶ್ಚಿಮ ಘಟ್ಟದಲ್ಲಿ ಹುಟ್ಟುತ್ತೆ. ನಂತರ ಕರ್ನಾಟಕ, ತೆಲಂಗಾಣದಲ್ಲಿ ಹರಿದು ಕಡೆದಾಗಿ ಆಂಧ್ರ ಪ್ರದೇಶದ ಕೃಷ್ಣಾ ಜಿಲ್ಲೆ ಮೂಲಕ
ಸಮುದ್ರ ಪಾಲಾಗುತ್ತೆ. ಈ ನಡುವೆ ನಮ್ಮ ಮಲೆನಾಡಲ್ಲಿ ಹುಟ್ಟಿ ಹರಿಯೋ ತುಂಗಾ ನದಿ ಆಮೇಲೆ ತುಂಗಭದ್ರಾ ಆಗುತ್ತೆ. ಆಮೇಲೆ ತುಂಗಭದ್ರಾ ಕೂಡ ಮುಂದಕ್ಕೆ ಹೋಗಿ ಡೈರೆಕ್ಟಾಗಿ ಸಮುದ್ರ ಸೇರಲ್ಲ. ತುಂಗಭದ್ರಾ ಆಂಧ್ರ ಪ್ರದೇಶದ ಕರ್ನೂಲ್ ಜಿಲ್ಲೆಯಲ್ಲಿ ತುಂಗಭದ್ರಾ ಕೃಷ್ಣಾ ನದಿಯನ್ನ ಮೀಟ್ ಆಗುತ್ತೆ. ಈ ಜಾಗವನ್ನ ಸಂಗಮಲೇಶ್ವರಂ ಅಂತ ಕರೀತಾರೆ. ಅಲ್ಲಿಂದ ತುಂಗಭದ್ರಾ ಕೃಷ್ಣಾ ನದಿಯೊಂದಿಗೆ ವಿಲೀನ ಆಗುತ್ತೆ. ಅಲ್ಲಿಂದ ಮುಂದಕ್ಕದನ್ನ ಕೃಷ್ಣಾ ನದಿ ಅಂತಾನೆ ಕರೀತಾರೆ. ಇನ್ನು ನಮ್ಮ ಕಾವೇರಿ ನದಿ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟುತ್ತೆ. ನಂತರ ತಮಿಳುನಾಡಿನ ಮೇಲೆ ಹರಿದು ಟೋಟಲ್ 800 ಕಿಲೋಮೀಟರ್ಸ್ ಆಗಿ ತಮಿಳುನಾಡಿನ ಮೈಲಾಡುತುರೈ ಜಿಲ್ಲೆ ಮೂಲಕ ಸಮುದ್ರ ಸೇರುತ್ತೆ. ಸೊ ನಿಮ್ಗೀಗ ಯಾವ್ಯಾವ ನದಿ ಎಲ್ಲಿ ಹೇಗೆ ಹರಿಯುತ್ತೆ ಅನ್ನೋ ಪಿಕ್ಚರ್ ಸಿಕ್ಕಿದೆ. ಇಲ್ಲಿ ಗಮನಿಸಿ, ನಮಗೆ ಮುಖ್ಯವಾಗಿರೋ 2 ಜಲಾನಯನ ಪ್ರದೇಶ. ಒಂದು ತುಂಗಭದ್ರಾ ನದಿ ಹೋಗಿ ಕೃಷ್ಣಾಗೆ ಕನೆಕ್ಟ್ ಆಗೋ ಸುತ್ತಮುತ್ತಲ ಪ್ರದೇಶ ಏನಿದೆ ಆ ಜಲಾನಯನ ಪ್ರದೇಶ, ಇನ್ನೊಂದು ಕಾವೇರಿ ಜಲಾನಯನ ಪ್ರದೇಶ ನಮಗೆ ಮುಖ್ಯವಾಗಿರೋದು. ಸೊ ಈಗ ನದಿಯನ್ನು ಹೆಂಗೆ ಜೋಡಿಸ್ತಾರೆ ಅಂತ ನಾವು ನೋಡ್ಬೇಕೀಗ. ಹೆಂಗೆ ಕನೆಕ್ಟ್ ಮಾಡ್ತಾರೆ ಅಂತ. ಮೊದಲಿಗೆ ಅಡ್ಡಲಾಗಿ ಹರಿಯೋ ಗೋದಾವರಿ, ನಂತರ ಕೆಳಗಡೆ ಅಡ್ಡಲಾಗಿ ಹರಿಯೋ ಕೃಷ್ಣ ಮತ್ತು ಕೆಳಗಡೆ ಅಡ್ಡಲಾಗಿ ಹರಿಯೋ ಕಾವೇರಿ. ಈ 3 ಅಡ್ಡಲಾಗಿ ಹರಿಯೋ ನದಿಗಳನ್ನು ಹೇಗೆ ಜೋಡಿಸ್ತಾರೆ ಅಂತ ನಾವೀಗ ನೋಡಬೇಕು. ಮೊದಲಿಗೆ ಈ ನದಿ ಲಿಂಕಿಂಗ್ ಯೋಜನೆಯಲ್ಲಿ ಪೂರ್ವಕ್ಕೆ ಹರಿದು ಬಂಗಾಳ ಕೊಲ್ಲಿ ಸೇರೋ ಗೋದಾವರಿ ನದಿಯನ್ನ ಅದು ಹಂಗೆ ಹರಿದು ಸೇರುತ್ತೆ. ಮಧ್ಯದಲ್ಲಿ ಒಂದು ಲಿಂಕ್ ಹೊಡಿತಾರೆ, ದಕ್ಷಿಣಕ್ಕೆ ಸ್ವಲ್ಪ ಇಳಿಸ್ತಾರೆ ಆ ನೀರನ್ನ. ಸ್ಟಾರ್ಟಿಂಗ್ ಪಾಯಿಂಟ್ ಗೋದಾವರಿ ನದಿ ಹತ್ತಿರದಲ್ಲಿರೋ ಇಚ್ಚಂಪಲ್ಲಿಯಲ್ಲಿ, ಅಲ್ಲಿಂದ ಸ್ವಲ್ಪ ನೀರನ್ನ ಡೈವರ್ಟ್ ಮಾಡ್ತಾರೆ ಸೀದಾ. ಇವಾಗಲೇ ಹೇಳ್ತೀವಿ, ನದಿ ಪೂರ್ತಿ ತಿರುಗಿಸಲ್ಲ. ನ್ಯಾಚುರಲ್ ಹರಿವು ನದಿ ಹೋಗಿ ಸಮುದ್ರಕ್ಕೆ ಸೇರುತ್ತೆ. ಆದರೆ ಎಕ್ಸ್ಟ್ರಾ ನೀರನ್ನ ಕೆಳಗರಿಸ್ತಾರೆ. ಹೆಂಗೆ ಅಂತ ಹೇಳಿದ್ರೆ, ಅಗತ್ಯ ಇದ್ದಾಗ ಗೋದಾವರಿಯಿಂದ ನೋಡಿ ಇಚ್ಚಂಪಲ್ಲಿ ಅಂತ ಇಲ್ಲಿಂದ ಕೆಳಗರಿಸ್ತಾರೆ. ನೋಡಿ ಇಲ್ಲಿ ಮ್ಯಾಪ್ನಲ್ಲಿ ಇಚ್ಚಂಪಲ್ಲಿ ಇಲ್ಲಿದೆ, ತೆಲಂಗಾಣ ಛತ್ತೀಸ್ಗಢ ಬಾರ್ಡರ್ನಲ್ಲಿದೆ. ಇಲ್ಲಿಂದ ಕೆಳಗೆ ತೆಲಂಗಾಣ ಆಂಧ್ರ ಗಡಿಯಲ್ಲಿರೋ ನಾಗಾರ್ಜುನ ಸಾಗರ ಡ್ಯಾಮ್ಗೆ ಕನೆಕ್ಟ್ ಮಾಡ್ತಾರೆ ನೀರನ್ನು. ಮಧ್ಯದಲ್ಲಿ ಬೆಟ್ಟ ಗುಡ್ಡಗಳು ಬರ್ತವೆ. ಹೀಗಾಗಿ ಅಲ್ಲಲ್ಲಿ ಪಂಪಿಂಗ್ ಸ್ಟೇಷನ್ ಎಲ್ಲ ನಿರ್ಮಾಣ ಮಾಡಬೇಕಾಗತ್ತೆ. ದೊಡ್ಡ ದೊಡ್ಡ ಕಾಲುವೆ ಸುರಂಗಗಳ ಮೂಲಕ ಹರಿಸಿ ಕಡೆಗೆ ಗೋದಾವರಿ ನಾಗಾರ್ಜುನ ಡ್ಯಾಮ್ನ ಸೇರುತ್ತೆ. ಗೋದಾವರಿಯ ನೀರು ಬಂದು ಸೇರುತ್ತೆ ಅಂತ ಅನ್ಕೊಳ್ಳಿ ನೀವು. ಲಿಂಕ್ ಆಗುತ್ತೆ ಇಲ್ಲಿ. ಯಥಾವತ್ತು ನದಿ ರೀತಿ ಬಂದು ದೊಡ್ಡ ನದಿನೇ ಬಂದು ಈ ಕಡೆ ಬಂದು ಕನೆಕ್ಟ್ ಆಗೋದಿಲ್ಲ. ಅದನ್ನು ನೀರನ್ನು ಹರಿಸೋದದು ಲಿಂಕಿಂಗ್ ಅಂತ ಹೇಳಿದ್ರೆ. ಬಂದು ನಾಗಾರ್ಜುನ ಸಾಗರ ಡ್ಯಾಮನ್ನು ಕನೆಕ್ಟ್ ಆಗುತ್ತೆ ಗೋದಾವರಿಯ ನೀರು. ಪ್ರತಿ ವರ್ಷ ಸುಮಾರು 247 TMC ನೀರು ಗೋದಾವರಿಯಿಂದ ನಾಗಾರ್ಜುನ ಡ್ಯಾಮ್ ಸೇರುತ್ತೆ ಅಂತ DPRನಲ್ಲಿ ಉಲ್ಲೇಖ ಮಾಡಲಾಗಿದೆ. ಓಕೆ, ನೆಕ್ಸ್ಟ್, ನಾಗಾರ್ಜುನ ಸಾಗರ ಡ್ಯಾಮನ್ನು ಕೃಷ್ಣಾ ನದಿಗೆ ಕಟ್ಟಲಾಗಿರೋದಲ್ವಾ. ಒಮ್ಮೆ ಈ ಡ್ಯಾಮ್ಗೆ ನೀರು ಸೇರಿದ್ಮೇಲೆ ಅಲ್ಲಿಂದ ಬೇರೆ ಬೇರೆ ಕಾಲುವೆ ಮೂಲಕ ನೀರನ್ನು ಮತ್ತೆ ರಿಲೀಸ್ ಮಾಡಲಾಗುತ್ತೆ. ಇದು ಆಂಧ್ರ ಪ್ರದೇಶದಲ್ಲಿರೋ ಸೋಮಶಿಲ ಅಣೆಕಟ್ಟಿಗೆ ಬಂದು ಆಮೇಲೆ ಕನೆಕ್ಟ್ ಆಗುತ್ತೆ. ಅರ್ಥ ಆಯ್ತಲ್ಲ ಸ್ನೇಹಿತರೆ? ಮೇಲೆ ಗೋದಾವರಿ ಇಚ್ಚಂಪಲ್ಲಿಯಿಂದ ನಾಗಾರ್ಜುನ ಸಾಗರ ಡ್ಯಾಮ್, ಅದು ಕೃಷ್ಣಾ ನದಿ ಕಟ್ಟಲಾಗಿರೋ ಡ್ಯಾಮ್. ಅಲ್ಲಿಂದ ಇನ್ನು ಕೆಳಗೆ ಬಂದು ಸೋಮಶಿಲ ಅಣೆಕಟ್ಟನ್ನು ಸೇರುತ್ತೆ. ಇದು ಪೆನ್ನಾರ್ ನದಿಗೆ ಕಟ್ಟಲಾಗಿರೋ ಡ್ಯಾಮ್ ಇದು. ನಂತರ ಇಲ್ಲಿಂದ 3ನೇ ಲಿಂಕ್ ಶುರುವಾಗುತ್ತೆ. ಸೋಮಶಿಲ ಅಣೆಕಟ್ಟಿನಿಂದ ಗೋದಾವರಿ ನೀರು ಮತ್ತೊಂದು ಕಾಲುವೆ ಮೂಲಕ ಹರಿಯೋದನ್ನು ಮುಂದುವರಿಸುತ್ತೆ. ಇದು ಸೀದಾ ಬಂದು ತಮಿಳುನಾಡಿನ ತಿರುಚನಾಪಲ್ಲಿಯ ಕಾವೇರಿ ನದಿಗೆ ಕಟ್ಟಲಾಗಿರೋ ಗ್ರ್ಯಾಂಡ್ ಅನಿಕಟ್ಟನ್ನೋ ಹಳೆ ಕಾಲದ ಡ್ಯಾಮ್ನ ವಾಟರ್ ಸಿಸ್ಟಮನ್ನು ಕನೆಕ್ಟ್ ಆಗುತ್ತೆ. ಈ ಡ್ಯಾಮ್ನ ಮೂಲ ಇದೆಯಲ್ಲ, ಸುಮಾರು 2000 ವರ್ಷಗಳ ಹಳೆಯದು. ನೀರಾವರಿ ಕಾಲುವೆಗಳ ದೊಡ್ಡ ನೆಟ್ವರ್ಕ್ ಇದು ಹೊಂದಿದೆ. ಇಲ್ಲಿರೋ ಕಾಲುವೆಗಳಿಂದ ಸಾವಿರಾರು ಹಳ್ಳಿ ಕೃಷಿ ಭೂಮಿಗಳಿಗೆ ನೀರು ಹರಿದು ಹೋಗುತ್ತೆ. ಇಲ್ಲಿ ಕರ್ನಾಟಕಕ್ಕೆ ಏನು ಲಾಭ ನಿಮಗೆ ಆರಂಭದಲ್ಲೇ ಹೇಳಿದ್ವಿ. ಇನ್ನೊಂದ್ಸಲ ಬಿಡಿಸಿ ಹೇಳಬೇಕು ಅಂತ ಹೇಳಿದ್ರೆ, ಗೋದಾವರಿ ನೀರನ್ನು ನೇರವಾಗಿ ನಮ್ಮ ಕಾವೇರಿ ನದಿಗೆ ಡೈರೆಕ್ಟಾಗಿ ಕರ್ನಾಟಕದಲ್ಲಿ ತಂದು ಸೇರಿಸಲ್ಲ. ಯಾಕಂದರೆ ಕರ್ನಾಟಕ ಈ ಪರ್ಟಿಕ್ಯುಲರ್ ಪ್ರಾಜೆಕ್ಟ್ನ ಡೈರೆಕ್ಟ್ ಬೆನಿಫಿಷಿಯರಿ ಅಲ್ಲ. ಆದರೆ ಈ ಪ್ರಾಜೆಕ್ಟ್ನಿಂದ ಕೃಷ್ಣಾ ಮತ್ತು ಕಾವೇರಿ ಜಲಾನಯನ ಪ್ರದೇಶಕ್ಕೂ ಕೂಡ ಪರಿಣಾಮ ಆಗುತ್ತೆ. ಅಲ್ಲಿ ನೀರು ಹೆಚ್ಚಾಗುತ್ತೆ. ಕೃಷ್ಣಾ ಜಲಾನಯನ ಪ್ರದೇಶ ಮೇಲೆ ಮತ್ತು ಕೆಳಗಡೆ ಕಾವೇರಿ ಜಲಾನಯನ ಪ್ರದೇಶ, 2 ಕಡೆ ನೀರಿನ ಲಭ್ಯತೆ ಹೆಚ್ಚಾಗುತ್ತೆ. ಈ 2 ಜಲಾನಯನ ಪ್ರದೇಶದಲ್ಲಿ ಕರ್ನಾಟಕವೂ ಸೇರಿದೆ. ಪ್ರಾಪರ್ ಆಗಿ ಏರಿಯಾ ವೈಸ್ ಹೇಳಬೇಕು ಅಂದರೆ, ಕೃಷ್ಣಾ ಜಲಾನಯನ ಪ್ರದೇಶದಲ್ಲಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ, ಬಾಗಲಕೋಟೆ, ರಾಯಚೂರು, ವಿಜಯಪುರ ಮತ್ತು ಯಾದಗಿರಿಯಲ್ಲಿ ಬೆನಿಫಿಟ್ ಆಗುತ್ತೆ. ಇತ್ತ ಕಾವೇರಿ ನದಿ ಕೊಡಗಲ್ಲಿ ಹುಟ್ಟಿ ಮೈಸೂರು, ಮಂಡ್ಯ ಮತ್ತು ಚಾಮರಾಜನಗರಕ್ಕೆ ಹರಿಯುತ್ತೆ. ಆಮೇಲೆ ತಮಿಳುನಾಡಿಗೆ ಎಂಟ್ರಿ ಕೊಡುತ್ತೆ. ಹೀಗಾಗಿ ಇವೆರಡೂ ಜಲಾನಯನ ಪ್ರದೇಶದಲ್ಲಿ ನೀರು ಹೆಚ್ಚಾದರೆ ಇದ್ರ ಮೇಲೆ ಡಿಪೆಂಡ್ ಆಗಿರೋ ಎಲ್ಲಾ ರಾಜ್ಯಗಳಿಗೆ, ಎಲ್ಲಾ ಪ್ರದೇಶಗಳಿಗೆ ಹೆಚ್ಚು ನೀರಿನ ಲಭ್ಯತೆ ಉಂಟಾಗುತ್ತೆ. ಸೊ ಕರ್ನಾಟಕಕ್ಕೆ ಆರಂಭದಲ್ಲಿ 130 TMC ನೀರು ಕೊಡಲಾಗುತ್ತೆ ಅಂತ ಪ್ರಾಜೆಕ್ಟ್ನಲ್ಲಿ DPRನಲ್ಲಿ ಪ್ರಪೋಸ್ ಮಾಡಲಾಗಿತ್ತು. ನಂತರ ಪ್ರಾಜೆಕ್ಟ್ DPR ಅನ್ನ ರಿವೈಸ್ ಮಾಡಿ ಕರ್ನಾಟಕಕ್ಕೆ ನೀರು ಹಂಚಿಕೆ ಕಮ್ಮಿ ಮಾಡಲಾಗಿತ್ತು. ಬರೀ 15.9 TMC ನೀರು ಕೊಡಲಾಗುತ್ತೆ ಅಂತ ಮೆನ್ಷನ್ ಮಾಡಲಾಗಿತ್ತು. ಹೀಗಾಗಿ ಕರ್ನಾಟಕ ಸರ್ಕಾರ ಹಿಂದಿನಿಂದಲೂ ಈ ಬಗ್ಗೆ ಧ್ವನಿ ಎತ್ತುತ್ತಾನೆ ಬಂದಿದೆ.
ಜಾಸ್ತಿ ನೀರು ಬೇಕು ಅಂತ ಕೇಳ್ತಾ ಇದೆ. 2025ರಲ್ಲಿ ಡಿ.ಕೆ. ಶಿವಕುಮಾರ್ ಅವರು DCM ಆಗಿದ್ದಾಗಲೂ ಕೂಡ ಕರ್ನಾಟಕಕ್ಕೆ ಕಾವೇರಿ ಜಲಾನಯನ ಪ್ರದೇಶದಿಂದ 40-45 TMC ನೀರಾದರೂ ಕೊಡಿ, ಹಾಗೆ ಕೃಷ್ಣಾ ಜಲಾನಯನ ಪ್ರದೇಶದಿಂದ ಸಪ್ರೇಟಾಗಿ ಇನ್ನೊಂದು 5 TMC ನೀರು ಕೊಡಿ ಅಂತ, ಟೋಟಲ್ ಒಂದು 40-50 TMC ನೀರು ಕೊಡಿ ನಮಗೆ ಎರಡು ಕಡೆಯಿಂದ ಸೇರಿ ಅಂತ ಬೇಡಿಕೆ ಇಟ್ಟಿದ್ದಾರೆ. ಇಷ್ಟು ನೀರೇನಾದರೂ ನಮಗೆ ಸಿಕ್ಕಿದ್ರೆ ದೊಡ್ಡ ಬೆನಿಫಿಟ್ ಆಗುತ್ತೆ. ಕೃಷ್ಣಾ ಜಲಾನಯನ ಪ್ರದೇಶ ನೀರಿನಿಂದ ಉಕ್ಕ ಹರಿದ್ರೆ ನೇರವಾಗಿ ನಮ್ಮ ಉತ್ತರ ಕರ್ನಾಟಕಕ್ಕೆ ಲಾಭ ಆಗುತ್ತೆ. ಬರಗಾಲ ಪೀಡಿತ ಪ್ರದೇಶಗಳಿಗೆ ಆಸರಿಯಾಗುತ್ತೆ. ವಿಜಯಪುರ, ಬಾಗಲಕೋಟೆ, ಬೆಳಗಾವಿ, ರಾಯಚೂರು, ಯಾದಗಿರಿ, ಕಲಬುರಗಿ, ಕೊಪ್ಪಳಕ್ಕೆ ಹೆಲ್ಪ್ ಆಗ್ಬೋದು. ಕೃಷಿಗೆ, ಕುಡಿಯೋಕೆಲ್ಲ ಬರಗಾಲದ ಟೈಮ್ನಲ್ಲೂ ಕೂಡ ನೀರಿನ ಲಭ್ಯತೆ ಜಾಸ್ತಿ ಆಗ್ಬೋದು. ಯಾಕಂದ್ರೆ ಕೃಷ್ಣಾ ಜಲಾನಯನ ಪ್ರದೇಶಗಳ ಡ್ಯಾಮ್ನಲ್ಲಿ ಹೆಚ್ಚು ನೀರು ಸಂಗ್ರಹ ಮಾಡಿಡೋಕ್ಕಾಗತ್ತೆ. ಅತ್ತ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ರಾಜ್ಯಕ್ಕೆ ಒಪ್ಪಿಗೆ ಸಿಕ್ಕರೆ ಆ ನೀರನ್ನ ದಕ್ಷಿಣ ಕರ್ನಾಟಕಕ್ಕೆ ಬಳಸ್ಕೊಳ್ಬೋದು. ನೇರವಾಗಿ ಬೆಂಗಳೂರು, ಮೈಸೂರು, ಮಂಡ್ಯ, ರಾಮನಗರ, ಚಾಮರಾಜನಗರ ಹಾಗೂ ಹಾಸನ, ತುಮಕೂರಿನ ಕೆಲ ಭಾಗಗಳಿಗೆ ಬೆನಿಫಿಟ್ ಆಗುತ್ತೆ. ಯಾಕಂದ್ರೆ ತಮಿಳುನಾಡಿಗೆ ಜಾಸ್ತಿ ನೀರು ಹರಿದು ಹೋಗುತ್ತೆ, ಕಾವೇರಿಲಿ ಅವರಿಗೆ ಜಾಸ್ತಿ ನೀರಿನ ಲಭ್ಯತೆ ಉಂಟಾಗುತ್ತೆ. ಆವಾಗ ನಮಗೂ ಕೂಡ ನೀರಿನ ಹಂಚಿಕೆ ಕಾವೇರಿಯಲ್ಲಿ ಜಾಸ್ತಿ ಆದಾಗ, ನಾವು 40-45 TMC ಕೇಳ್ತಿದೀವಲ್ಲ, ಅಷ್ಟು ಎಕ್ಸ್ಟ್ರಾ ನೀರು ನಾವು ಉಳಿಸ್ಕೊಳ್ಳೋಕೆ ಸಾಧ್ಯ ಆದಾಗ ಕೊರತೆ ಆಗೋದು ಅವ್ರಿಗೆ ಅಲ್ಲಿಂದ ಬರುತ್ತಲ್ಲ. ಹಾಗಾಗಿ ಇಷ್ಟು ಮಾತ್ರ ಅಲ್ಲ, ಇವರಿಗೆಲ್ಲ ಲಾಭ ಆಗೋದು ಮಾತ್ರ ಅಲ್ಲ, ಕೆಲವರಿಗೆ ಪ್ರವಾಹದ ಆಪತ್ತು ಕಮ್ಮಿ ಆಗುತ್ತೆ. ಮಹಾರಾಷ್ಟ್ರ ಗೋದಾವರಿಯಿಂದ ಪದೇ ಪದೇ ಪ್ರವಾಹ ಅನುಭವಿಸುತ್ತೆ. ಮಳೆಗಾಲದಲ್ಲಿ ಎಕ್ಸ್ಟ್ರಾ ನೀರನ್ನ ಮಳೆನೇ ಬರ್ದಿರೋ ಈ ಜಾಗಗಳಿಗೆ ಹರಿಸಿಬಿಟ್ರೆ ಅವ್ರಿಗೆ ಪ್ರವಾಹ ಇಲ್ಲ, ಇಲ್ಲಿ ನೀರಿಲ್ಲ ಅನ್ನೋ ನಮ್ಮ ರೈತರಿಗೆ ನೀರು ಸಿಗುತ್ತೆ. ಸವಾಲುಗಳು ಏನಿವೆ? ದೊಡ್ಡ ಪ್ರಾಜೆಕ್ಟ್ ಸ್ನೇಹಿತರೆ, ಆಲ್ರೆಡಿ ಹೇಳಿದ ಹಾಗೆ ಅಟ್ಲೀಸ್ಟ್ ₹1,00,000 ಕೋಟಿ ಪ್ರಾಜೆಕ್ಟ್ ಇದು. ರಾಜ್ಯಗಳು, ಕೇಂದ್ರ ಎಲ್ಲ ಸೇರ್ಕೊಂಡು ಮಾಡಬೇಕಾಗಿರೋ ಪ್ರಾಜೆಕ್ಟ್. ಇದಕ್ಕೇನೋ ಮಾಡಿ ದುಡ್ಡನ್ನು ಹೊಂದಿಸಿದ್ರೂ ಕೂಡ 1,00,000 ಕೋಟಿ. ಅಂತಾರಾಜ್ಯ ಜಲ ವಿವಾದಗಳನ್ನು ಬಗೆಹರಿಸಿಕೊಳ್ಳಲಿಕ್ಕೆ ಸಮನ್ವಯ ಬೇಕು ರಾಜ್ಯಗಳು, ಕೇಂದ್ರದ ನಡುವೆ. ಗೋದಾವರಿಯಲ್ಲಿ ಎಷ್ಟು ಹೆಚ್ಚುವರಿ ನೀರು ಲಭ್ಯ ಇದೆ ಅನ್ನೋದ್ರ ಬಗ್ಗೆ ರಾಜ್ಯಗಳ ನಡುವೆನೇ ಭಿನ್ನಾಭಿಪ್ರಾಯ ಇದೆ. ನೀರು ಬಿಡುವ ರಾಜ್ಯಗಳು ಫ್ಯೂಚರ್ನಲ್ಲಿ ತಮ್ಮ ಕುಡಿಯುವ ನೀರು, ಕೃಷಿ ಹಾಗೂ ಕೈಗಾರಿಕೆಗಳಿಗೆ ನೀರಿನ ಕೊರತೆ ಉಂಟಾಗಬಹುದು ಅನ್ನೋ ಆತಂಕ ವ್ಯಕ್ತಪಡಿಸ್ತಾ ಇವೆ. ಹಾಗಾಗಿ ನೀರು ವರ್ಗಾವಣೆಗೂ ಮುನ್ನ ರಾಜ್ಯಗಳ ನಡುವೆ ಕಾನೂನುಬದ್ಧ ಒಪ್ಪಂದಗಳು ಮತ್ತು ನ್ಯಾಯಮಂಡಳಿಗಳ ಅನುಮೋದನೆ ಅಗತ್ಯ. ಇಲ್ಲಾಂದ್ರೆ ಮತ್ತೆ ಡಿಲೇ ಆಗುತ್ತೆ. ಡಿಲೇ ಆದಷ್ಟು ಕೂಡ 1,00,000 ಕೋಟಿ ಹೋಗಿ ಆಮೇಲೆ 2,00,000 ಕೋಟಿ ಆಗುತ್ತೆ ಪ್ರಾಜೆಕ್ಟ್ ಕಾಸ್ಟ್. ಹೊಸದಾಗಿ ಡ್ಯಾಮ್, ಕಾಲುವೆ, ಸುರಂಗ, ಪಂಪಿಂಗ್ ಸ್ಟೇಷನ್ಸ್, ಪವರ್ ಇನ್ಫ್ರಾ ಎಲ್ಲ ನಿರ್ಮಾಣ ಮಾಡಬೇಕಾಗತ್ತೆ. ಇದಕ್ಕೆಲ್ಲ ಪರಿಸರದ ಸವಾಲು ಇದೆ. ಈ ಕೆಲಸಕ್ಕೆ ಅರಣ್ಯ ಪ್ರದೇಶ ಒಂದಷ್ಟು ಕೂಡ ನಾಶ ಮಾಡಲೇಬೇಕಾಗತ್ತೆ. ಹಾಗೆ ನದಿಗಳ ನ್ಯಾಚುರಲ್ ಫ್ಲೋ ಮೇಲೂ ಕೂಡ ಒಂದಷ್ಟು ಪರಿಣಾಮ ಆಗದಾಗೆ ಆಗುತ್ತೆ. ದೊಡ್ಡ ಕಾಲುವೆಗಳನ್ನು ಕಟ್ಟೋಕೆ ಹಳ್ಳಿಗಳು ಮತ್ತು ಕೃಷಿ ಭೂಮಿಗಳನ್ನು ಸ್ವಾಧೀನಪಡಿಸ್ಕೊಳ್ಬೇಕಾಗತ್ತೆ. ಸಾವಿರಾರು ಕುಟುಂಬಗಳಿಗೆ, ಬರೀ ಸಾವಿರಾರು, ಲಕ್ಷಾಂತರ ಕುಟುಂಬಗಳಿಗೆ ಪರಿಹಾರ ಕೊಡಬೇಕಾಗತ್ತೆ. ರೀಸೆಟಲ್ಮೆಂಟ್ ವ್ಯವಸ್ಥೆ ಮಾಡ್ಕೊಡ್ಬೇಕಾಗತ್ತೆ. ಇನ್ನು ನಿರ್ಮಾಣ ಮಾಡಲಾಗೋ ಕಾಲುವೆಗಳು ಬೆಟ್ಟಗುಡ್ಡ, ಅರಣ್ಯ ಪ್ರದೇಶಗಳ ಮೇಲೆಲ್ಲ ಹಾದು ಹೋಗ್ತವೆ. ಕೆಲ ಸೆಕ್ಷನ್ ನಲ್ಲಿ ಸುರಂಗ ಕೊರಿಬೇಕು. ನೀರನ್ನ ಮೇಲಕ್ಕೆ ಪಂಪ್ ಮಾಡೋಕೆ ಸಿಕ್ಕಾಪಟ್ಟೆ ವಿದ್ಯುತ್ ಕೂಡ ಬೇಕಾಗುತ್ತೆ. ಇಲ್ಲಿ ಟೆಕ್ನಿಕಲ್ ಚಾಲೆಂಜಸ್ ಕೂಡ ಇದಾವೆ. ತರ ಈ ಪ್ರಾಜೆಕ್ಟ್ ನಲ್ಲಿ ಮಹಾರಾಷ್ಟ್ರ, ಛತ್ತೀಸ್ಗಢ, ತೆಲಂಗಾಣ, ಆಂಧ್ರ, ಕರ್ನಾಟಕ, ತಮಿಳುನಾಡು ಇನ್ವಾಲ್ವ್ ಆಗಿವೆ. ಒಂದು ರಾಜ್ಯಗಳ ಪ್ರಯಾರಿಟೀಸ್ ಬೇರೆ ಬೇರೆ ಇವೆ. ಹೀಗಾಗಿ ಇಲ್ಲಿ ಸಮನ್ವಯ ಸಾಧಿಸುವುದೇ ದೊಡ್ಡ ಚಾಲೆಂಜ್. ಅದಾದ್ಮೇಲೆ ಹಲವಾರು ರೀತಿಯ ಕ್ಲಿಯರೆನ್ಸ್, ಅಪ್ರೂವಲ್ಸ್, ಕೋರ್ಟ್ ಕೇಸ್, ರಾಜ್ಯಗಳ ಒಪ್ಪಂದ ಎಲ್ಲ ಆಗಬೇಕು. ಹಾಗಾಗಿ ಯಾವಾಗ ಕಂಪ್ಲೀಟ್ ಆಗುತ್ತೆ ಅನ್ನೋ ಟೈಮ್ ಲೈನ್ ಕೂಡ ಇನ್ನೂ ಫಿಕ್ಸ್ ಆಗಿಲ್ಲ. ಆದ್ರೆ ಆದಷ್ಟು ಬೇಗ ನಾವು ಮಾಡೋಣ ಅಂತ ಹೇಳಿ ಕೇಂದ್ರ ಸರ್ಕಾರಕ್ಕೆ ನಾವು ರೆಡಿ ಅಂತ ಡಿ.ಕೆ. ಶಿವಕುಮಾರ್ ಒತ್ತಾಯ ಮಾಡಿದ್ದಾರೆ. ಸಂಬಂಧಿತ ರಾಜ್ಯಗಳ ಮುಖ್ಯಮಂತ್ರಿಗಳೊಂದಿಗೆ ಮಾತಾಡಿದ್ದೀನಿ ಅಂತಲೂ ಹೇಳಿದ್ದಾರೆ. ಚಂದ್ರಬಾಬು ನಾಯ್ಡು ಅವರೊಂದಿಗೆ, ತೆಲಂಗಾಣದ ರೇವಂತ್ ರೆಡ್ಡಿ ಅವರೊಂದಿಗೆಲ್ಲ ಮಾತುಕತೆ ಆಗಿರೋ ನಿರೀಕ್ಷೆ ಇದೆ. ಈ ಬಗ್ಗೆ ನಿಮಗೆ ಏನನ್ಸುತ್ತೆ ಸ್ನೇಹಿತರೆ? ಈ ಪ್ರಾಜೆಕ್ಟ್ ಬಗ್ಗೆ ಮಿಸ್ ಇಲ್ಲದೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಈ ಇನ್ಫಾರ್ಮೇಟಿವ್ ವಿಡಿಯೋವನ್ನ ಮ್ಯಾಪ್ ಸಮೇತ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಮಾಡಿದ್ದೀವಿ. ಇದನ್ನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ, ನೀವು ಅವ್ರಿಗೂ ಕೂಡ ಮಾಹಿತಿ ಕೊಡಬಹುದು ಈ ಯೋಜನೆ ಬಗ್ಗೆ. ಹಾಗೆ ಸ್ನೇಹಿತರೆ, ಕಡೆದಾಗಿ ಕ್ವಿಕ್ ರಿಮೈಂಡರ್, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ನೀವು ನಮ್ಮ ಚಾನಲ್ಗೆ ಮೆಂಬರ್ ಆಗಿ ಜಾಯಿನ್ ಆಗೋದನ್ನ ಕನ್ಸಿಡರ್ ಮಾಡಬಹುದು. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.